ಬರ್ರಿ ಎಲ್ಲ ನಮ್ಮ ಮನೆಗೆ. ಎಲ್ಲಾರು ನಮ್ಮ ಮನೆಗೆ. ಕುರಿ ಕೊಯ್ತಾ ಇದ್ದೀರಾ? ಮೇಕೆ ಹೊಡಿತಾ ಇದೀವಿ. ಮೇಕೆ ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಡೇ 3 ಇನ್ ಅಜ್ಜಿ ಮನೆ ದೇವರು ತಂದ 2ನೇ ದಿವಸ. ಇವತ್ತು ಮಂಗಳವಾರ, ಮುತ್ಯಾಲಮ್ಮ ದೇವಿ ಪೂಜೆ. ವಿಶೇಷ ಏನಪ್ಪ ಅಂತ ಹೇಳಿದ್ರೆ ಎಲ್ಲರೂ ಆರತಿ ಮಾಡ್ತಾರೆ. ಮತ್ತು ಆರತಿ ಬೆಳಗ್ಗೆ ಏನು ಕೋಳಿ ಮತ್ತು ಮೇಕೆನ ಕಡಿತಾರೆ. ಮನೇಲೂ ಕೂಡ ಪೂಜೆಗೆ ರೆಡಿ ಆಗ್ತಿತ್ತು. ಇಲ್ಲಿ ದೊಡ್ಡಮ್ಮ ಮತ್ತು ಅತ್ತೆ ಸೇರಿಕೊಂಡು ಆರತಿ ಕಟ್ತಾ ಇದ್ರು. ಇಲ್ಲಿ 2 ತಟ್ಟೆ ಆರತಿ ಮಾಡ್ಕೊಳ್ತಾರೆ. ಒಂದು ತಟ್ಟೆ ಬಂದ್ಬಿಟ್ಟು ದೇವರಿಗೆ ಪೂಜೆ ಮಾಡೋದಕ್ಕೆ, ಇನ್ನೊಂದು ಮನೆಗೆ ಬೆಳಗೋದಕ್ಕೆ. ದೊಡ್ಡಮ್ಮ ಈಗ ರೆಡಿಯಾಗಿ ಹೊರಟಿದ್ದಾರೆ ಡ್ಯೂಟಿಗೆ. ಯಾಕೆಂತ ಹೇಳಿದ್ರೆ ಅವ್ರು ರಜೆ ಹಾಕಿರ್ಲಿಲ್ಲ. ಆರತಿ ಈ ಥರ ಇತ್ತು. ಇದಕ್ಕಿನ್ನ ಹೂವಿನ ಅಲಂಕಾರ ಮಾಡಬೇಕಿತ್ತು. ದೊಡ್ಡಮ್ಮ ಬಾಯ್. ಇವನಿಗೆ 6 ಪ್ಯಾಕ್ ಇದೆ ನೋಡಿ, ಎಣ್ಸ್ಕೊಳ್ಳಿ. ಎಲ್ಲಾದ್ರೂ ಕಾಣಿಸಿದ್ರೆ 3 ಕಾಣಿಸ್ತೈತೆ. 1 2 3 ಕಾಣಿಸ್ತೈತೆ. ಬಾಡಿ ಬಿಲ್ಡರು. ಮೊಟ್ಟೆ ಅದು ನಿಜ. ತಿಂದು ಮೊಟ್ಟೆ ಬರ್ಸ್ಕೊಂಡೆ ತಿಂದಿರ ಕೈ ತೋರ್ಸು. ಈ ಬಳೆ ಎಲ್ಲ ವಾವ್. ಬರ್ರಿ ಎಲ್ಲ ನಮ್ಮ ಮನೆಗೆ. ಎಲ್ಲಾರು ನಮ್ಮ ಮನೆಗೆ. ಕುರಿ ಕೊಯ್ತಾ ಇದ್ದೀರಾ? ಏನು? ಮೇಕೆ ಹೊಡಿತಾ ಇದೀವಿ. ಮೇಕೆ ಮಾಮ ಬೆಳಗ್ಗೆ ಮುಂಚೆನೇ ಎದ್ದು ಬೆಂಗಳೂರಿಗೆ ಮಾರ್ಕೆಟಿಗೆ ಹೋಗಿ ಹೂವು ಎಲ್ಲ ತಂದಿದ್ರು. ಕೆಳಗಡೆ ದೇವಿಗೂ ಕೂಡ ಅಲಂಕಾರಕ್ಕೆ ಬೇಕಿತ್ತಲ್ಲ, ಅದಕ್ಕೂ ಕೂಡ ಮತ್ತು ಮನೆಗೂ ಕೂಡ ಹೂವು ತಂದಿದ್ರು. ಫುಲ್ ಫ್ರೆಶ್ ಇತ್ತು, ತುಂಬ ಚೆನ್ನಾಗಿತ್ತು ಹೂವು. ಯಾವಾಗಲೂ ಅಷ್ಟೇ ಮನೆಯಲ್ಲಿ ತುಂಬ ಚೆನ್ನಾಗಿ ಪೂಜೆ ಮಾಡ್ತಾರೆ. ಜಾಸ್ತಿ ಹೂವು ತಂದು ದೇವರಿಗೆ ಚೆನ್ನಾಗಿ ಅಲಂಕಾರ ಮಾಡಿ ಪೂಜೆ ಮಾಡ್ತಾರೆ. ಇಲ್ಲಿ ನಮ್ಮ ಶುಭಮ್ಮ ಅವರು ಮಜ್ಜಿಗೆ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ರು. ಎಷ್ಟು ಚೆನ್ನಾಗಿ ಅಲಂಕಾರ ಮಾಡ್ತಾರೆ ಅಂದರೆ ನಿಜವಾಗ್ಲೂ ತುಂಬ ಚೆನ್ನಾಗಿ ಅಲಂಕಾರ ಮಾಡ್ತಾರೆ ಮನೆಯಲ್ಲಿ. ಮತ್ತೆ ಮಲ್ಲಿಗೆ ದಿಂಡು ತಂದಿದ್ರು ಎಲ್ಲ ಹೆಣ್ಮಕ್ಳಿಗೆ ಅಂತ ಮಾಮ. ಸಖತ್ತಾಗಿತ್ತು. ನಮಗಂತೂ ದಿಂಡು ಅಂದರೆ, ಬೇರೆಯವ್ರಿಗೆ ಗೊತ್ತಿಲ್ಲ, ನಮ್ಮ ಮನೇಲಿ ಎಲ್ಲರಿಗೂ ದಿಂಡು ಅಂದರೆ ಇಷ್ಟ. ನನಗಂತೂ ಪಂಚಪ್ರಾಣ.
ಈಗ ಇಲ್ಲಿ ಹೂವಿನ ಅಲಂಕಾರ ಮಾಡ್ಕೊತಾ ಇದ್ದಾರೆ ಅತ್ತೆ. ಎಷ್ಟು ಚೆನ್ನಾಗಿರೋ ಹೂವು ತಂದಿದ್ರು ಮಾಮ ಮನೆಗೆ. ಮತ್ತೆ ಇಲ್ಲಿ ಅತ್ತೆ ಅಂಗಡಿಗೆ ಪೂಜೆ ಮಾಡ್ಕೊಂಬರೋಕ್ಕೆ ಬಂದರು. ಪ್ರತಿದಿನ ಅಂಗಡಿಗೂ ಕೂಡ ಪೂಜೆ ಆಗುತ್ತೆ. ಮನೆಗೆ ಚಿಕನ್ ಬೇಕು ಅಂತ ಹೇಳಿದಕ್ಕೆ ಮಾಮ ಇಲ್ಲಿ ಮನೆಗೆ ಚಿಕನ್ ನೋಡ್ಕೊಟ್ಟು ಅದನ್ನು ತಗೊಂಡು ಮನೆಗೆ ಹೋದ್ವಿ. ಇಲ್ಲಿ ದೇವರಿಗೆ ಅಲಂಕಾರ ಮಾಡ್ತಾ ಇದ್ರು. ಮನೆಯಲ್ಲಿ ಅಂತೂ ಒಳ್ಳೆ ಹೋಟ್ಲಲ್ಲಿ ಬಿದ್ದಷ್ಟು ಸಾಮಾನು ಬೀಳುತ್ತೆ ಯಾವಾಗ್ಲೂ. ಇವರಿಬ್ರು ಹಿಂಗೆ ಕುತ್ಕೊಂಡು ಇದೇ ಕಾಂಬಿನೇಷನಲ್ಲಿ ತೊಳಿತಾ ಇರ್ತಾರೆ, ಒಂದು ಸ್ವಲ್ಪನೂ ಬೇಜಾರು ಮಾಡ್ಕೊಂಡಂಗೆ. ನಮಗೆ ಒಂದು ದಿವಸ ಹಿಂಗೆ ಮಾಡ್ಬೇಕಂದ್ರೆ ಸುಸ್ತಾಗುತ್ತೆ. ತಂದಿರೋ ಚಿಕನ್ನೆಲ್ಲ ಹಾಕಿ ಚೆನ್ನಾಗಿ ನಮ್ಮ ಅಜ್ಜಿ ಸೋಪ್ ಒಂದು ಹಾಕೋದ್ಬಿಟ್ಟು ಇನ್ನೆಲ್ಲ ಚೆನ್ನಾಗಿ ತೊಳಿತಾ ಇದ್ರು. ಸುಮಾರು ಒಂದು 28 kg ಅಷ್ಟು ಚಿಕನ್ನು ಮತ್ತು ಮೊಟ್ಟೆ ಕೋಳಿ ಎಲ್ಲ ಹೇಳಿದರು. ಮತ್ತು ಇದ್ರ ಜೊತೆಗೆ ಮಟನ್ ಸಾಂಬಾರು ಕೂಡ ಮಾಡಿದರು. ನಾನೇನು ಹೋದ ಸರಿ ಅಂದರೆ ಲಾಸ್ಟ್ ವಿಡಿಯೋದಲ್ಲಿ ಚಿಕನ್ ಶಾಪ್ ತೋರಿಸಿದ್ದೀನಲ್ಲ, ಅದು ನನ್ನ ಮಾಮಂದು. ತುಂಬ ಚೆನ್ನಾಗಿ ಚಿಕನ್ ಸಿಗುತ್ತೆ, ಚೆನ್ನಾಗಿರುತ್ತೆ ಚಿಕನ್ನು. ಇದೇ ಕೋಳಿನೇ ಇನ್ನೊಂದು ಕೋಳಿ ಹಾಕಿಸ್ತೀವಿ. ಇದು 2 ಕೋಳಿ ಸೇರಿ 8 kg ಐತೆ. ಇವಾಗ ಇನ್ನೊಂದು ಕೋಳಿ 3 kg ಆಗುತ್ತೆ. ತಿಳ್ಕೊಳ್ಳಿ ಪೀಸ್ ಎಲ್ಲಾರು ಬೇರೆ ಬಟ್ಲಿಗೆ ಹಾಕೋಣ. ಇದು ಸಾರಿಗೆ ಹಾಕ್ತೀರಮ್ಮ? ತೊಳೆಯೋದು ಗುಡಿಸೋದು ಇದೇ ಕೆಲಸ. ಇಲ್ಲಿ ನಮ್ಮ ಸಿಸ್ಟರ್ಸ್ ಫುಲ್ ಬ್ಯುಸಿ ಇದ್ರು ಕೆಲಸದಲ್ಲಿ. ಒಬ್ರು ಕಸ ಗುಡಿಸಿದ್ರು, ಒಬ್ರು ಮನೆ ಒರೆಸೋದು, ಅದು ಮಾಡೋದು ಇದು ಮಾಡೋದು ಅಂತ. ಒಬ್ರಿಗೆ ಸೀರೆ ಉಡ್ಸಿದಾಯ್ತು, ಇವಾಗ ಇನ್ನೊಬ್ರು 1 or 2, ಇನ್ನೊಬ್ರು 3 ಬರ್ತಾರ. ಅತ್ತೆ ಇಲ್ಲಿ ಒಬ್ಬೊಬ್ರಿಗೆ ರೆಡಿ ಮಾಡಿ ಕಳಿಸ್ತಾ ಇದ್ರು, ಮತ್ತೆ ಅಜ್ಜಿ ಎಲ್ಲರಿಗೂ ಜಡೆ ಹಾಕ್ತಿದ್ರು. ನಿಜವಾಗ್ಲೂ ಇವರಿಬ್ರು ಸ್ವಲ್ಪನೂ ಬೇಜಾರು ಮಾಡ್ಕೊಳಲ್ಲ. ಮನೆ ತುಂಬ ಹೆಣ್ಮಕ್ಳು ಇದ್ರೂ ಎಷ್ಟು ಖುಷಿಯಾಗಿ ಎಲ್ಲ ಮಾಡ್ತಾರೆ. ಮೋಸ್ಟ್ಲಿ ನಮ್ಮ ಅತ್ತೆ ಮಾವನಿಗೆ ಇಬ್ರು ಗಂಡ್ಮಕ್ಳು ಕೊಟ್ಟಿದ್ದ ದೇವ್ರು ಇದೇ ಕಾರಣಕ್ಕೆ ಅನ್ಸುತ್ತೆ, ನಿಮಗೆ ಇರೋ ಇಷ್ಟು ಹೆಣ್ಮಕ್ಳಾಗಿ ಸಾಕು ಅಂತ ಹೇಳ್ಬಿಟ್ಟು. ಸಣ್ಣವರಿಂದ ನಮ್ಮ ಕೂದಲು ಎಷ್ಟು ಚೆನ್ನಾಗಿ ಎಷ್ಟು ದಪ್ಪಗಿತ್ತು ಅಂದರೆ ಅದಕ್ಕೆಲ್ಲ ಕಾರಣನೇ ನಮ್ಮ ಅಜ್ಜಿ. ಅಷ್ಟು ಚೆನ್ನಾಗಿ ನಮ್ಮ ಏರ್ ಕೇರ್ ಮಾಡೋರು. ಎಲ್ಲ ರೆಡಿ ಆಗಿದ್ದೀವಿ, ಲಾಸ್ಟ್ ರೆಡಿ ಆಗ್ತಾ ಇದ್ದಾರೆ ಅಷ್ಟೇ. ಅತ್ತೆ ಮನೆಯಲ್ಲಿ ಪೂಜೆ ಸ್ಟಾರ್ಟ್ ಮಾಡಿಕೊಂಡ್ರು. ಮನೆಯಲ್ಲಿ ಪೂಜೆ ಮುಗಿಸ್ಕೊಂಡು ಆರತಿ ಮಾಡಿಕೊಂಡು ಕೆಳಗೆ ದೇವರ ಹತ್ರ ಹೋಗ್ಬೇಕಿತ್ತು. ನಾನು ಕೂಡ ದೇವರಿಗೆ ನಿಂಬೆಹಣ್ಣಿನ ಆರತಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಾಡ್ಕೊಳ್ತಿದ್ದೆ. ಇಲ್ಲಿ ನಮ್ಮ ಮನೆ ಹೆಣ್ಮಕ್ಳೆಲ್ಲ ಸೇರಿ ಆರತಿ ಬೆಳಗಿದ್ರು.
ಏನಂದರೆ ಪೂಜೆಗೆ ನಮ್ಮ ಅಮ್ಮಂದಿರು ಮತ್ತು ನನ್ನಿಬ್ಬರು ತಮ್ಮಂದಿರು ಮಿಸ್ ಆಗಿದ್ದರು. ಚಿಕ್ಕಮ್ಮ, ದೊಡ್ಡಮ್ಮ, ನಮ್ಮಮ್ಮ ಮತ್ತು ಸುಜನ್ನು, ಅವ್ರು ಯಾರೂ ಇರಲಿಲ್ಲ. ಮತ್ತು ಅಲ್ಲಿ ಮೇಕೆ ಕಟ್ ಮಾಡೋದಕ್ಕೆಲ್ಲ ರೆಡಿ ಮಾಡ್ಕೊಳ್ತಿದ್ರು. ತಳಗೆ ಅನ್ನ ಎಲ್ಲ ಮಾಡಿಕೊಂಡು ಅದನ್ನು ಮಾಮ ಮತ್ತು ದೊಡ್ಡಪ್ಪ ಎಲ್ಲ ಸೇರಿಕೊಂಡು ರೆಡಿ ಮಾಡ್ಕೊತಾಯಿದ್ರು. ಇದು ಸುಮಾರು ಹಿಂದಿನ ವರ್ಷ ಹಿಂದೆ ಸುಮಾರು ವರ್ಷಗಳಿಂದ ಏನು ನಡ್ಕೊಂಡು ಬಂದಿತ್ತಲ್ಲ ಪೂಜೆ, ಅದೇ ರೀತಿ ಈಗಲೂ ಕೂಡ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಏನೆಲ್ಲ ಸಂಪ್ರದಾಯ ಫಾಲೋ ಮಾಡ್ತಾಯಿದ್ರು ಈ ಪೂಜೆ, ಈ ಮುತ್ಯಾಲಮ್ಮ ದೇವಿ ತಂದಾಗ ಅದನ್ನು ಅಚ್ಚುಕಟ್ಟಾಗಿ ಈಗಲೂ ಕೂಡ ಮಾಡ್ಕೊಂಡು ಹೋಗ್ತಿದ್ರು. ಸರ್ವರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಶ್ರೀ ಅಮ್ಮನವರ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿ. ಆರತಿಯನ್ನು ಮಾಡುವಂತ ಮಹಿಳೆಯರು ಸನ್ನಿಧಾನದ ಸೇವಾಕರ್ತರು, ಎಸ್ಎನ್ ಬಸ್ ಮಾಲೀಕರಾದ ಆನಂದಮ್ಮ ಮತ್ತು ಮಕ್ಕಳ ಕುಟುಂಬದವರಿಂದ ಚಿಕ್ಕಪೇಟೆ ದೊಡ್ಡಬಳ್ಳಾಪುರ. ಜವಾಬ್ದಾರಿಯಿಂದ ಎಲ್ಲ ಕೆಲಸಗಳನ್ನು ನಿರ್ವಹಿಸ್ಕೊಡ್ಬೇಕಾಗುತ್ತೆ. ಸ್ಮೈಲ್. ಇಲ್ಲಿ ನಮ್ಮ ಬಾಸ್ ನಮ್ಮನೆ ಕೋಳಿಗಳನ್ನ ಇಟ್ಕೊಂಡು ಕಾಯ್ತಾ ಇದ್ರು.
ಆಮೇಲೆ ಪ್ರಸಾದಕ್ಕೆ ಚಿತ್ರಾನ್ನ. ಮತ್ತೆ ಏನು ಮನೆಯಲ್ಲಿ ರತ್ನಮ್ಮ ಮತ್ತು ಶುಭ ಎಲ್ಲ ಸೇರಿಕೊಂಡು ಮಜ್ಜಿಗೆ ಪಾನಕ ಮಾಡಿದ್ದಾರೆ. ಸೊ ಅದನ್ನು ಹಂಚ್ತಾ ಇದ್ರು. ನಿಜವಾಗ್ಲೂ ದೇವಿನ ನೋಡೋಕ್ಕೆ 2 ಕಣ್ಣು ಸಾಲಲ್ಲ. ಇನ್ನೇನು ಸಂಜೆ ಎಲ್ಲರೂ ಊಟಕ್ಕೆ ಬಂದುಬಿಡ್ತಾರೆ. ಅದಕ್ಕೆ ಇಲ್ಲಿ ಬೇಗ ಬೇಗ ಅಡುಗೆ ಮಾಡ್ಕೊತಾ ಇದ್ರು ಇಬ್ರು. ಈ ಟೈಮಲ್ಲಿ ನಾನು ರೆಸಿಪಿನ ಶೇರ್ ಮಾಡೋಕ್ಕಾಗಲಿ ಅಥವಾ ಏನು ತೋರ್ಸೋದಕ್ಕೆ ಆಗೋದಿಲ್ಲ. ಅವ್ರು ಬ್ಯುಸಿ ಇರ್ತಾರೆ ಪಾಪ, ಅಡುಗೆ ಮನೆಯಲ್ಲಿ ಡಿಸ್ಟರ್ಬ್ ಮಾಡೋದಕ್ಕೆ ಕೂಡ ಆಗೋದಿಲ್ಲ. ಅಮ್ಮ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆಯಾ ಗೊತ್ತಾ. ಮತ್ತು ನಾನಿಲ್ಲಿ ನನ್ನ ತಂಗಿ ಫೋಟೋಶೂಟ್ ಸ್ಟಾರ್ಟ್ ಮಾಡಿದೆ. ಬೆಳಗಿನ ಬಾನು ನನ್ನ ಹೃದಯದ ಭಾನು, ನನ್ನ ಕನಸುಗಳನ್ನೀ ನೀನೇ ಚಿರಸ್ಥಾಯಿಯಾದರು. ಈ ನಾದಾನಂದ ಪೇಟಿ ಎನ್ನಗಯೇ ನನ್ನ ಕಾವ, ನನ್ನ ಹೃದಯ ಬಡಿತದಲ್ಲಿ ನಿನ್ನ ಹೆಜ್ಜೆಗಳ ಸಾಥಿ, ನಿನ್ನ ಸ್ಪರ್ಶ ತಂತಿಯಲಿ ಜೀವ ಬೆರೆವ ಹಂಸಲೇ. ಮತ್ತೆ ಮನೆಗೆ ನನ್ನ ಫೇವ್ರೆಟ್ ಟೀಚರ್ಸ್ ಮತ್ತು ಅತ್ತೆ ಕೊಲೀಗ್ಸ್ ಕೂಡ ಬಂದಿದ್ರು. ಅವ್ರನ್ನೆಲ್ಲ ಮಾತಾಡಿಸ್ದೆ. ಇವ್ರ ಮೇಲೆ ಕೂತ್ಕೊಂಡ್ಬಿಟ್ಟು ನಾನು ಮತ್ತು ಲಿಕ್ಕಿಮ ಅಮ್ಮನಿಗೆ ಇನ್ನೇನು ಸ್ಕೂಲ್ ಬಿಡೋ ಟೈಮ್ ಆಗಿತ್ತು. ಅಮ್ಮ ಬೆಳಗ್ಗೆಯಿಂದ ನಾವು ಹೆಂಗೆ ರೆಡಿಯಾಗಿದ್ದೀವಿ ಅಂತ ನೋಡಿರಲಿಲ್ಲ ಅಲ್ವಾ. ಸೊ ಹಾಗೆ ತೋರ್ಸೋಣ, ವೆಯ್ಟ್ ಮಾಡ್ತಾ ಇರ್ತಾರೆ ಅಮ್ಮ ಅಂತ ಹೋಗಿದ್ವಿ. ನಾನಿನ್ ನೋಡಿಲ್ಲ ಅನ್ಕೊಂಡ್ರೆ. ನಾನಿದ್ ನಿಂಗೆ ತೋರ್ಸೋಣ ಅಂತ ನಾವು. ಮತ್ತೆ ನಾನು ಇನ್ನೊಬ್ರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೆ. ಯಾರಪ್ಪ ಅಂದರೆ ಫುಲ್ ರೆಡಿ ಆಗಿದ್ದೀನಿ. ಶುಭ ಅವ್ರ ಕಂಪ್ನಿಯಿಂದ ಎಲ್ಲ ಬಂದವರು ಊಟ ಮಾಡ್ತಾವ. ಆಲ್ರೆಡಿ ಅರ್ಧ ತಿಂತಿದ್ದಾರೆ. ಖಾಲಿ ಆಗ್ತಾ ಇತ್ತು, ಆ ಟೈಮಲ್ಲಿ ಮಾಡ್ತಾ ಇದ್ದೀನಿ. ಎಲ್ಲಾರು ಅವ್ರ ಭಾವನ್ಗೆ ಅತಿಥಿ ಸತ್ಕಾರ ಮಾಡ್ತಾವ್ರೆ. 1 2 3 ಇದು ನಮ್ಮ ತಿಮ್ಮಣ್ಣನ ಸ್ಟೈಲ್.
ಆ ಮಾಮ ಅಂತೂ ನಮ್ಮ ಜೊತೆ ಸಖತ್ ಎಂಜಾಯ್ ಮಾಡ್ತಾರೆ. ನಾವು ಎಷ್ಟು ಖುಷಿಯಾಗಿ ಡ್ಯಾನ್ಸ್ ಮಾಡ್ಕೊಂಡಿರ್ತೀವಿ. ನಮ್ಮ ಜೊತೆ ಅವರು ಕೂಡ ಚಿಕ್ಕ ಮಕ್ಳ ಥರ ಇರ್ತಾರೆ. ಬಟ್ ಸ್ಟ್ರಿಕ್ಟ್ ಟೈಮಲ್ಲಿ ಸ್ಟ್ರಿಕ್ಟು. ಒಂದು ಒದೆ ಬಿತ್ತು ಅಂದರೆ ಮುಗೀತು. ತಪ್ಪು ಮಾಡಿದರೆ ಅಲ್ಲೇ ಕತೆ ಮುಗೀತು. ಇಷ್ಟು ಜನ ಹೆಣ್ಮಕ್ಳು ನಾವು ಒನ್ ಮ್ಯಾನ್ ಆರ್ಮಿ ಥರ ನೋಡ್ಕೊಳೋದಂದ್ರೆ ಸುಮ್ಮನೆ ಅಲ್ಲ. ನಮ್ಮ ಮನೆಗೆ ನಮ್ಮ ಮಾಮನೇ ಸ್ಟ್ರೆಂತು, ಪಿಲ್ಲರು. ಅವರೇ ನಮಗೆ ಅಪ್ಪ ಎಲ್ಲ. ಚಿಕ್ಕ ಹುಡುಗರಿಂದನೂ ಅಷ್ಟು ಸೇಫಾಗಿ ಕಾಪಾಡಿಕೊಂಡು ನಾವು ಈ ಮಟ್ಟಕ್ಕೆ ಬರೋರ್ಗೂ ಕಾರಣನೇ ಅವರು.
ಇದಾಗಿತ್ತು ಈ ವಿಡಿಯೋ. ನಾನು ಅನ್ಕೊಂಡಿದ್ದೀನಿ ನೀವು ಫುಲ್ ಎಂಜಾಯ್ ಮಾಡಿರ್ತೀರಾ ಅಂತೇಳಿ. ನಾನಂತೂ ಫುಲ್ ಸಖತ್ ಎಂಜಾಯ್ ಮಾಡಿದೆ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಎಲ್ಲರೂ ಮಿಸ್ ಮಾಡಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.